ಬೆಂಗಳೂರಿನ ಹತ್ತಿರ ಆನೇಕಲ್ನಲ್ಲಿ ಒಂದು ಅಪಘಾತ ಆಗಿದೆ. ಅಪಘಾತದ ಒಂದು ಸುದ್ದಿ ಬರ್ತಾ ಇದೆ. ಏನಾಗಿದೆ ಅಪಘಾತದಲ್ಲಿ? ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲಿ ಮಹಿಳಾ ಅಂಚೆ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಛೇ ಪಾಪ. ಕಿತ್ತಗಾನಹಳ್ಳಿ ಗೇಟ್ ಬಳಿ ಈ ಭೀಕರ ಅಪಘಾತ ಆಗಿರೋದು. ಬೆಂಗಳೂರು ಹೊಸೂರು ರಾಷ್ಟ್ರೀಯ ಹೆದ್ದಾರಿಯ ಕಿತ್ತಗಾನಹಳ್ಳಿಯ ಗೇಟ್ ಬಳಿ ಇದಾಗಿದೆ. ಪ್ರಿಯಾ ಮೃತ ಅಂಚೆ ಸಿಬ್ಬಂದಿ ಅಂತೆ. ಪಾಪ ಯಾರ ಇದನ್ನ ಹೋಗಿ ತಲುಪಿಸ್ತಾ ಇದ್ರು. ಡಿಕ್ಕಿ ರಭಸಕ್ಕೆ ಕೆಳಗೆ ಬಿದ್ದ ಪ್ರಿಯಾ ಮೇಲೇನೆ ಲಾರಿ ಹರಿದೋಗ್ಬಿಟ್ಟಿದೆ. ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಸೂರ್ಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಪಾಪ ಇತ್ತೀಚೆಗಂತೂ ಲಾರಿಗಳ ಹಾವಳಿ ವಿಪರೀತವಾಗಿ ಹೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಅವರು ಒಂದಿಷ್ಟು ಟೈಮ್ ಮುಂಚೆ ಆದರೆ ರಾತ್ರಿ ಮಾತ್ರ ಲಾರಿಗಳು ಹೋಗಕ್ಕೆ ಅವಕಾಶ ಇತ್ತು. ಬಟ್ ಕೋರ್ಟಿಗೆ ಹೋಗ್ಬಿಟ್ಟು ನಮಗೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಟೈಮನ್ನು ತೆಗೆದುಕೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆ ಒಳಗಡೆಗೆ ಅವ್ರ ಓಡಾಟ ಇರುತ್ತೆ. 8ರಿಂದ 10 ಗಂಟೆಗೆ ಮತ್ತೆ ಸ್ಟಾಪ್ ಆಗುತ್ತೆ. 10ರಿಂದ ಮತ್ತೆ 2 ಗಂಟೆವರೆಗೂ ಏನೋ ಇದೆ. ಅದಾದ ನಂತರ ಮತ್ತೆ ಬಂದ್ ಮಾಡ್ತಾರೆ. ಮತ್ತೆ 4 ಗಂಟೆಯಿಂದ ಮತ್ತೆ ಬಂದಿರುತ್ತೆ. ಸೊ ಈ ಲಾರಿಗಳದ್ದು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದೀರಿ ಇತ್ತೀಚೆಗಂತೂ ವಿಪರೀತವಾಗಿ. ಪಾಪ ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಆನೇಕಲ್ನ ಪ್ರತಿನಿಧಿ ಅಂಬರೀಷ್, ನಿಜಕ್ಕೂ ಕೂಡ ಒಂಥರ ಬೇಜಾರಾಗೋಗ್ಬಿಡುತ್ತೆ ಈ ರೀತಿಯಾಗಿ. ಲಾರಿಗಳದ್ದು ಇತ್ತೀಚೆಗಂತೂ ವಿಪರೀತವಾಗಿ ಹಾವಳಿ ಆಗ್ತಾ ಇದೆ. ಏನಾಯ್ತು? ಈ ಅಪಘಾತಕ್ಕೆ ಏನು ಕಾರಣ ಆಯ್ತು ಅಂತ? ಅರುಣ್, ಖಂಡಿತ ಏನು ಬೊಮ್ಮಸಂದ್ರ ಸಮೀಪದ ಕಿತ್ತಗಾನಹಳ್ಳಿ ಗೇಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಮುಂಬದಿಯಲ್ಲಿ ಹೋಗ್ತಿದ್ದಂತಹ ಬೈಕಿಗೆ ಲಾರಿ ಒಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಸಂದರ್ಭದಲ್ಲಿ ಆಕೆ ಕೆಳಕ್ಕೆ ಬೀಳ್ತಾಳೆ. ಕೆಳಗೆ ಬಿದ್ದಾಗ ಮೊದಲಿಗೆ ಆಕೆ ತಲೆ ಮೇಲೆ ಟೈರ್ ಹತ್ತಿರುವಂತದ್ದು. ಅಂದ್ರೆ ಮೊದಲಿಗೆ ಟೈರ್ ಹತ್ತಿದ ತಕ್ಷಣ ಆಕೆ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿರುವಂತದ್ದು. ಆಕೆ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ವುಮೆನ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಮನೆ ಮನೆಗೆ ಪೋಸ್ಟ್ ಗಳನ್ನು ತೆಗೆದುಕೊಂಡು ಕೊಡೋದು ಬರೋದು ಮಾಡ್ತಾ ಇರ್ತಾಳೆ. ಅದೇ ರೀತಿ ಇವತ್ತು ಕೆಲಸ ಮುಗಿಸ್ಕೊಂಡು ವಾಪಸ್ಸು ಚಂದಾಪುರ ಕಡೆ ಬರ್ಬೇಕಾದ್ರೆ ಈ ಒಂದು ಅಪಘಾತ ಆಗಿರೋದಂಥದ್ದು. ಈಗಾಗಲೇ ಸೂರ್ಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿದ್ದಂತಹ ಸಿಸಿ ಕ್ಯಾಮೆರಾವನ್ನು ಪರಿಶೀಲನೆ ಮಾಡಿದಾಗ ಲಾರಿ ಚಾಲಕ ಅಲ್ಲಿಂದ ಪರಾರಿಯಾಗಿದ್ದ ಆತನನ್ನು ಸಹ ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು ಲಾರಿ ಚಾಲಕನನ್ನ ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಒಟ್ಟಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರೋದು. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪದೇ ಪದೇ ಈ ರೀತಿಯ ಅಪಘಾತಗಳು ಸಂಭವಿಸ್ತಾ ಇದ್ರು ಸಹ ಎಲ್ಲೋ ಒಂದ್ ಕಡೆಗೆ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯ, ಹೈವೇ ಅವರು ಸರಿಯಾದಂತಹ ಬ್ಯಾರಿಕೇಡ್ಗಳು ಹಾಕಿಲ್ಲ. ಈಗ ಏನು ಬೆಂಗಳೂರು ಹೊಸೂರು ರಸ್ತೆಯಲ್ಲಿ ಕಾಮಗಾರಿ ಬೇರೆ ನಡೀತಾ ಇದೆ. ಆ ಕಾಮಗಾರಿಗೂ ಸರಿಯಾದಂತಹ ಒಂದು ನಾಮಫಲಕಗಳನ್ನ ಅಳವಡಿಸ್ತಾ ಇಲ್ಲ. ಅದರಿಂದ ಹೆಚ್ಚಾಗಿ ಈ ಅಪಘಾತಗಳು ಸಂಭವಿಸ್ತಿದ್ದಾವೆ. ಯಾಕಂದ್ರೆ ದ್ವಿಚಕ್ರ ವಾಹನ ಮುಂಬದಿಯಲ್ಲಿ ಹೋಗ್ತಾ ಇದ್ರು ಸಹ ಲಾರಿಗಳು ಅತಿ ವೇಗದಲ್ಲಿ ಬರೋದ್ರಿಂದ ಈ ಒಂದು ಅಪಘಾತಗಳು ಆಗ್ತಿದೆ ಅಂತ ಹೇಳಿ ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.